ಪ್ರಭುತ್ವ ಸರ್ಕಾರದಲ್ಲಿ ನಮ್ಮ ಗ್ರಾಮ ಯಾವತ್ತೂ ರಾಜಕೀಯವಾಗಿ ಮುಂದೆ ಬಂದಿರಲಿಲ್ಲ. ನಾವು ಯಾವಾಗಲೂ ಕಷ್ಟಪಟ್ಟು ಮಕ್ಕಳನ್ನ ಸಾಕೊಂಡು ನಮ್ಮ ಸಂಸಾರಗಳು ಸಾಕೊಂಡು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಕೊಂಡು ನಾವು ಊರಲ್ಲಿ ಇದ್ದಂಥವ್ರು ನಾವು ಯಾವುದೇ ರಾಜಕೀಯಕ್ಕೆ ಹೋದಾರಲ್ಲ. ಇದು ದೊಡ್ಡ ರಾಜಕೀಯ ಕುತಂತ್ರ. ನಾವು ಹಿಂದೆ ಎಲ್ಲ ಸ್ಟ್ರೈಕಿಗೆಲ್ಲ ಹೋಗಿಲ್ಲ. ಹಿಂದೆ ದೇವರಾಯನದುರ್ಗದಲ್ಲಿ ಮಾಡಬೇಕು ಅಂದರು, ರಾಜಕೀಯ ಬಲದ ಮೇಲೆ ಅದನ್ನು ನಿಲ್ಲಿಸಿರು. ಬೈರುಗುಳ್ಳ ಮಾಡ್ತೀವಿ ಅಂದರು, ಅದು ರಾಜಕೀಯ ಬಲದ ಮೇಲೆ ನಿಲ್ಲಿಸಿ ಈಗ ನಮ್ಮ ಒಡೆರಳ್ಳಿ ಯಾರೂ ಬರಲ್ಲ, ಇಲ್ಲಿ ಯಾರೂ ಹೇಳೋರು ಕೇಳೋರಿಲ್ಲ, ಅಮಾಯಕರು ಅಂತ ಹೇಳ್ಬಿಟ್ಟು ಇದನ್ನು ಸೂಚನೆ ಮಾಡ್ಯವ್ರೆ. ಒಡೆರಳ್ಳಿ ಬಲ ಇಲ್ಲಿಂದ ಆಚೆಗೆ ನೋಡ್ಕೊಳ್ಳಿ. ನಾವು ಎಲ್ಲಿವರೆಗೂ ಬೇಕಾದ್ರೂ ನಾವು ಹೋರಾಟ ಮಾಡೋದಕ್ಕೆ ರೆಡಿ ಇದ್ದೀವಿ. ಅವ್ರ ಮಕ್ಕಳು ಸಾಕ್ದಂಗೆ ನಾವು ಮಕ್ಕಳನ್ನ ಸಾಕೋದು ಬೇಡವಾ? ರಾಜಕೀಯದವ್ರು ಸಾಕ್ದಂಗೆ ಅವರು ಮೊಮ್ಮಕ್ಕಳನ್ನ ಸಾಕ್ದಂಗೆ ನಾವು ಮೊಮ್ಮಕ್ಕಳುಗಳ್ನ ಸಾಕೋದು ಬೇಡವಾ? ಅವರು ಕರ್ನಾಟಕ ರಾಜ್ಯದಲ್ಲಿ ಬದುಕಿದಂಗೆ ನಾವು ಬದುಕೋದು ಬೇಡವಾ? ಅವ್ರಿಗಿರೋವಷ್ಟು ಅಧಿಕಾರ ನಮಗಿಲ್ವಾ? ಈ ರಾಜಕೀಯ ಬಲದ ಮೇಲೆ ಇದನ್ನು ಮಾಡ್ತಾವ್ರೆ. ದಯಮಾಡಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಒಡೆರಳ್ಳಿಯಲ್ಲಿ ಡ್ಯಾಮ್ ಮಾಡೋದಕ್ಕೆ ಬಿಡಲ್ಲ. ಬೆಂಗಳೂರು ಕಸ ತಂದು ಮ್ಯಾಗಡೆ ಸುರಿದ್ರು, ಆ ಹಳ್ಳದಾಗ ಎಲ್ಲ ಹುಳ ಬಿದ್ದವೆ, ಕೊಳತ್ ನೀರು ಹರಿತಾ ಐತೆ. ಅದನ್ನು ಅನುಸರಿಸ್ಕೊಂಡು ನಾವು ಬೆಳೆಗಳಿಕೊಂಡು ಜೀವನ ಮಾಡ್ತಾಯಿದ್ವಿ. ಕುರಿ ಮೇಕೆ ದನ ಕರುಗಳು ಸಾಯ್ತಾ ಇದ್ದಾವೆ. ಹಂಗೂ ನಾವು ಸುಮ್ಮನಾಗಿ ಇದು ಮಾಡಿದ್ರು ಸಹ ಇವರು ದೊಡ್ಡ ವಿಚಾರವಾಗಿ ಬಂದು ಒಡೆರಳ್ಳಿ ಡ್ಯಾಮ್ ಮಾಡ್ತೀವಿ ಅಂತ ಮಾಡ್ಯವ್ರೆ. ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದು ಸರ್ಕಾರಕ್ಕೆ ಮಂದಟ್ಟಾಗಬೇಕು. ಇವರು ಸುಮ್ಮನೆ ಪ್ರಾಣ ಬಿಡ್ತೀವಿ ಅಂತ ಹೇಳ್ತಾವ್ರೆ ಅಂತ ಅವ್ರು ತಿಳ್ಕೊಂಡಿರ್ಬೋದು. ಎಲ್ಲರೂ ಹಿಂಗೆ ಹೇಳೋದು, ದುಡ್ಡುಗಾಸೆ ಬೀಳ್ತಾರೆ ಹಂಗೆ ಅಂತ. ಇದು ಅಲ್ಲ, ನಮ್ಮೂರಿನ ಕತೆ ಗೊತ್ತಿಲ್ಲ. ದಯಮಾಡಿ ಹೇಳ್ತಾ ಇದ್ದೀನಿ, ಎಲ್ಲ ರಾಜಕೀಯದ ಮುಖಂಡರು ಸಹ ಈ ವಿಚಾರವನ್ನು ತಿಳ್ಕೊಳ್ರಿ. ನಿಮಗೆ ಮಕ್ಕಳು ಸಾಕಬೇಕು, ಬದುಕಬೇಕು ಅನ್ನೋ ಆಸೆ ಹೆಂಗೈತೋ ನಮಗೂ ನಮ್ಮ ಮಕ್ಕಳು ಸಾಕಬೇಕು, ಮೊಮ್ಮಕ್ಕಳು ಸಾಕಬೇಕು, ಹೆಂಡ್ರದನ್ನ ಸಾಕಬೇಕು, ಬದುಕು ಎತ್ತಿನಹೊಳೆ ಯೋಜನೆಯಲ್ಲಿ ನೊಂದಿ ಬಾಧಿರತಕ್ಕಂಥ ರೈತರು ಏನಾಗೈತೆ ಅಂತ ಹೇಳ್ಬಿಟ್ರೆ, ಈ ಎತ್ತಿನಹೊಳೆ ಯೋಜನೆ ಒಂದು ಇಲ್ಲಿ ಒಡೆರಳ್ಳಿಯಲ್ಲಿ ಡ್ಯಾಮ್ ಕಟ್ತಾ ಇರೋದೇ ಒಂದು ಅವೈಜ್ಞಾನಿಕ ತೀರ್ಪು. ಇದು ಅವೈಜ್ಞಾನಿಕ ಯೋಜನೆ. ಈಗ ಅವರೇನು ಹೇಳ್ತಾರೆ, ಎತ್ತಿನಹೊಳೆ ಯೋಜನೆ ಇದು ಡ್ಯಾಮ್ ಕಟ್ಟಿದ್ರೆ ಕೊರಟಗೆರೆ ತಾಲೂಕಿಗೆ ನೀರಾವರಿ ಅನುಕೂಲ ಆಗ್ತದೆ ಅಂತ ಹೇಳ್ತಾರೆ. ಕೊರಟಗೆರೆ ತಾಲೂಕೊಳಗೆ ಯಾವುದೇ ರೀತಿ ನೀರಾವರಿಗೆ ಅನಾನುಕೂಲ ಇಲ್ಲ. ಇದು ಬೇಕಾಗಿರೋದಲ್ಲಿಗೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ, ಚಿಂತಾಮಣಿಗೆ, ಬೆಂಗಳೂರು ಗ್ರಾಮಾಂತರಕ್ಕೆ ಅವ್ರು ಅಲ್ಲೇ ತಗೊಂಡೋಗ್ಬಿಟ್ಟು ಮುಂದೆ ಅಲ್ಲಿ ಡ್ಯಾಮ್ ಕಟ್ಕೊಂಡು ಅವರಿಗೆ ಜಲಸಂಪನ್ಮೂಲನ ಹೆಚ್ಚಿಸ್ಕೊಟ್ಟು ಅಂತರ್ಜಲ ಮಟ್ಟ ಹೆಚ್ಚಿಸ್ಬಿಟ್ಟು ಅವ್ರಿಗೆ ಬದುಕು ಕೊಡಲಿ. ನಮಗೆ ಬದುಕು ದೇವರು ಕೊಟ್ಟವನೇ, ನಾವು ಬದುಕನ್ನ ಚೆನ್ನಾಗಿ ಅನುಭವಿಸ್ತಾ ಇದ್ದೀವಿ. ನಮ್ಮ ಕಡೆ ಎಲ್ಲ ಸಮೃದ್ಧವಾಗೈತೆ. ಹಂಗಾಗ್ಬಿಟ್ಟು ಇದನ್ನು ಮತ್ತೊಂದು ಸಲ ಪರಿಶೀಲನೆ ಮಾಡಿಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕಳಿಸ್ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಶಾಸಕರು ಮುಂದಿಂತ್ಕೊಂಡು ಇದನ್ನ ಇನ್ನೊಂದು ಸಲ ಪರಿಶೀಲನೆ ಮಾಡಿ ಇದು ಮುಂದಕ್ಕೆ ಹಾಕಿದ್ರೆ ಭಾರಿ ಒಳ್ಳೇದು ಅಂತ ಹೇಳ್ಬಿಟ್ಟು ನಮ್ಮ ಅಭಿಪ್ರಾಯ. ಇಲ್ಲ ಅಂತಂದ್ರೆ ಇದೇ ರೀತಿ ಮುಂದುವರೆದ್ರೆ ನಮ್ಮ ಹೋರಾಟ ಅಂತನೂ ಡ್ಯಾಮ್ ನಿಲ್ಲೋವರೆಗೂ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ಇದು ಯಾವುದೇ ರೀತಿ ಅವ್ರು ಬಂದು ನಮ್ಮ ಮೇಲೆ ಹಿಂಸಾತ್ಮಕ ಏನೇ ಮಾಡಿದ್ರು ನಾವು ಮಾತ್ರ ಪ್ರಾಣ ಬೇಕಾದ್ರೂ ಕೊಡ್ತೀವಿ, ರಕ್ತ ಬೇಕಾದ್ರೂ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ಭೂಮಿ ಅಂತನೂ ಕೊಡಲ್ಲ. ಡ್ಯಾಮ್ ಆಗೋದಕ್ಕೆ ಯಾವುದೇ ರೀತಿ 1 ಇಂಚು ಜಾಗ ಕೊಡಕ್ಕೂ ನಮ್ಮ ಕಡೆ ರೈತರ ಕಡೆಯಿಂದ ಯಾವ ರೀತಿ ಒಪ್ಪಿಗೆನೂ ಇಲ್ಲ. ಇದು ರೈತರನ್ನ ಅನುಮತಿನೂ ಪಡ್ಕೊಂಡಿಲ್ಲ. ಇದರಲ್ಲಿ ಪಾರದರ್ಶಕತೆ ಅಂತ ಏನೂ ಇಲ್ವೇ ಇಲ್ಲ. ಪಾರದರ್ಶಕತೆ ಯೋಜನೆನೇ ಅಲ್ಲ ಇದು ಕರೆಕ್ಟಾಗಿ ಅವರವರ ಸಂಬಂಧಪಟ್ಟ ಅಧಿಕಾರಿಗಳು ನಿಂತ್ಕೊಂಡು ಪಾರದರ್ಶಕತೆ ಇಟ್ಕೊಂಡು ರೈತರ ಹತ್ರ ಸಮಾಲೋಚನೆ ಮಾಡಬೇಕಾದಂಥ ಯೋಜನೆನ ಪಾರದರ್ಶಕತೆ ಇಲ್ದಂಗೆ ಇದು ಏಕಾಏಕಿ ರೈತರುಗಳನ್ನ ಅನ್ಯಾಯ ಮಾಡಿಬಿಟ್ಟು ಒಡೆರಳ್ಳಿ ಗ್ರಾಮದ ರೈತರಾಗಿರ್ತೀವಿ. ನಮ್ಮ ಹೆಸರು ಕೆಂಪರಾಜು ವಿಎಲ್ ಅಂತೇಳಿ. ನಮ್ಮೂರಲ್ಲಿ ಎತ್ತಿನಹೊಳೆ ಡ್ಯಾಮ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಇದು ತಾತ್ಕಾಲಿಕವಾಗಿ ಮುಂದಾಗಿರುವಂತಹ ಸರ್ಕಾರದ ಒಂದು ತೀರ್ಪು. ಇದು ಮೊದಲು ರೆಡಿಯಾಗಿದ್ದು ಬೈರ್ಗುಳ್ಳು ಜಲಾಶಯ ಅಂತೇಳಿ ಮಾಡಿದ್ರು. ಬೈರ್ಗುಳ್ಳು, ದುರ್ಗದಳ್ಳಿ ಎಲ್ಲ ಆಯಿತು. ಈಗ ಬಂದು ಎಲ್ಲ ಬಿಟ್ಟು ನಮ್ಮೂರು ಒಡೆರಳ್ಳಿ ಕುಗ್ರಾಮ, ಯಾರೂ ಮಾತಾಡೋದಿಲ್ಲ, ಒಬ್ಬ ರಾಜಕೀಯ ವ್ಯಕ್ತಿ ಸಪೋರ್ಟ್ ಇಲ್ಲ, ನಮ್ಮಲ್ಲಿ ಯಾವುದೇ ಅಫಿಷಿಯಲ್ಸ್ ಇಲ್ಲ, ಬಂದು ಈಗ ಒಡೆರಳ್ಳಿಯಲ್ಲಿ ಡ್ಯಾಮ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಈಗ ನಮ್ಮೂರಲ್ಲಿ 1.25 TMC ನೀರು ತರ್ತೀವಿ ಅಂತ ಹೇಳ್ತಿದ್ದಾರೆ. ಅವರು ಟೋಟಲ್ ಬಂದಿರೋದು 24 TMC ನೀರು ತರ್ತೀವಿ ಅಂತ ಹೇಳಿದರು. 1.25 TMC ನಮ್ಮೂರಿಗೆ ಯಾಕೆ ತರಬೇಕು? ಒಡೆರಳ್ಳಿಗೆ ಯಾಕೆ ತರಬೇಕು? ಬೇರೆ ಯಾವುದು ಊರಿಲ್ವಾ? ಮುಂದೆ ಯಾವುದು ಬಯಲುಸೀಮೆ ಇಲ್ವಾ? ನಮ್ಮೂರಲ್ಲಿ ಎಲ್ಲ ಥರದ ಸಮೃದ್ಧವಾದ ಭೂಮಿ ಐತೆ. ನಮಗೆ ಈ ಡ್ಯಾಮ್ ಅವಶ್ಯಕತೆ ಇಲ್ಲ. ಹಾಗಾಗಿ ನಾವು ಒಡೆರಳ್ಳಿ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಕೊರಟಗೆರೆ ತಾಲೂಕು ಆಫೀಸ್ ಕಚೇರಿಗೆ ಬಂದು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇದೇ ಮುಂದುವರೆದ್ರೆ ಮುಂದೆ DC ಆಫೀಸ್ಗೂ ಹೋಗಿ ಪ್ರತಿಭಟನೆ ಮಾಡ್ತೀವಿ. ಹಂಗೂ ಬಗ್ಲಿಲ್ಲ ಇವರು ಅಂದರೆ ಪ್ರಾಣ ಕೊಡ್ತೀವಿ ಹೊರತು. ಸ್ವಾಮಿ, ನಾವು ಸಾಲ ಮಾಡಿ ಸೋಲ ಮಾಡಿ ಬೋರ್ಗಳು ಹಾಕ್ಸಿದ್ದೀವಿ, ಸಾಲ ಮಾಡಿ ಮನೆ ಕಟ್ಕೊಂಡಿದ್ದೀವಿ, ಕಷ್ಟಪಟ್ಟು ದುಡಿಮೆ ತಿಂತಾ ಇದ್ದೀವಿ. ಸಾಲ ಮಾಡಿದ್ದೀವೋ ಸೋಲ ಮಾಡಿದ್ದೀವೋ ಏನೋ ಮಾಡ್ಕೊಂಡು ಮುಂದುವರಿಸ್ತಾ ಇದ್ದೀವಿ ನಮ್ಮ ಜೀವನ. ಇಂಥ ತಕ್ಕನೂ ಪಾಠ ಬಿದ್ದು
ಮೇಲಕ್ಕೆ ಬರ್ತಾ ಇದ್ದೀವಿ. ನಾವೊಂದು ಸ್ವಲ್ಪ ದಿನ ಹೋದರೆ ನಾವೇ ಒಬ್ರಿಗೆ ಕೊಡಾರತ್ತೀವಿ. ಪಾಟ್ ಬಿದ್ದು ಹಿಂಗೆ ಮಾಡ್ತಿರ್ಬೇಕಾದ್ರೆ ಹಿಂಗೆ ಬಂದ್ಬಿಟ್ಟು ಅವರು ಇಲ್ಲೇ ಮಾಡ್ತೀವಿ ವಡರಳ್ಳಿ ಅಂತೇಳಿ ಬಂದವ್ರೆ. ಅವರು ಫಸ್ಟು ಬೈರ್ಗುಂಡ್ಲು ಅಂತ ಬಂದರು, ಆಮೇಲೆ ದೇವರಾಯನ ದುರ್ಗ ಬಂದಿದ್ದು ಬೈರ್ಗುಂಡ್ಲಿಗೆ ಬಂದು ಆಮೇಲಿಂದ ವಡರಳ್ಳಿಗೆ ಬಂದವ್ರೆ. ನಮ್ಮ ಒಪ್ಪಿಗೆ ಇಲ್ಲ ಸ್ವಾಮಿ. ನಮ್ಮ ಸಮಾಧಿ ಮೇಲೆ ಬೇಕಾದರೆ ಅವರು ಇದು ಡ್ಯಾಮ್ ಕಟ್ಟಿ ಆಗಲಿ ನಾವು ಬಿಡಲ್ಲ ಯಾವುದೇ